ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾದ ಕುರಿಗಾಯಿಗಳ ಹಿತರಕ್ಷಣಾ ವಿಶೇಷ ಕಾಯ್ದೆ ಜಾರಿಗೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮುಂದಿನ ತಿಂಗಳು ರಾಜ್ಯ ಮಟ್ಟದ ಸಭೆಯನ್ನು ಕರೆಯಲಾಗಿದೆ. ಸಭೆಯಲ್ಲಿ ಮುಂದಿನ ಹೋರಾಟದ ರೂಪರೇಷೆಯನ್ನ ಸಿದ್ಧತೆ ಮಾಡಿಕೊಳ್ಳಲಾಗುತ್ತೆ. ಹೆಂಗೆ ಹೋರಾಟ ಮಾಡಬೇಕು, ಯಾವ ಹಾದಿಯನ್ನು ನಾವು ಹಿಡಿಬೇಕಾಗತ್ತೆ, ಎಷ್ಟು ಜನ ಸೇರಬೇಕಾಗತ್ತೆ, ಎಲ್ಲಿ ಹೋರಾಟವನ್ನು ಮಾಡಬೇಕಾಗತ್ತೆ, ಈ ಥರದೊಂದು ರೂಪರೇಷೆಯನ್ನು ಸಿದ್ಧ ಮಾಡ್ಕೊಳ್ತಾರಂತೆ. ಅದಕ್ಕೆ ಅಂತ ಸಭೆಯನ್ನು ನಡೆಸಲಾಗುತ್ತೆ. ಬಾಗಲಕೋಟೆಯಲ್ಲಿ ನಡೆದಿದ್ದಂಥ ಕುರಿಗಾಯಿ ಹತ್ಯೆ, ಈ ಕುರಿ ಕದಿಯೋಕೆ ಬಂದು ಕುರಿಗಾಯಿ ಕೊಲೆಯನ್ನ ಮಾಡಿದ್ರು ಕಳ್ಳರು. ವಿಶೇಷ ಕಾಯ್ದೆ ಬಗ್ಗೆ ಬಜೆಟ್ನಲ್ಲಿ ಕೂಡ ಘೋಷಿಸಿದ್ರು ಸಿಎಂ. ಅವರ ಜೀವಕ್ಕೆ ರಕ್ಷಣೆ ಅನ್ನೋದು ಬೇಕಲ್ವಾ, ಕುರಿಗಾಯಿಗಳ ಆತ್ಮರಕ್ಷಣೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತಲ್ವಾ. ಹಾಗಾಗಿ ಈಗ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರೋದು. ಇದಕ್ಕೆ ನಾವು ಯಾವ ರೀತಿಯಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ. ವಿಶೇಷ ಕಾಯ್ದೆಯ ಬಗ್ಗೆ ಈಗಾಗಲೇ ಸರ್ಕಾರ ಕೂಡ ತಿಳಿಸಿದೆ, ಬಜೆಟ್ನಲ್ಲಿ ಘೋಷಿಸಿದೆ. ಬಟ್ ಈ ವಿಶೇಷ ಕಾಯ್ದೆ ಹೇಗೆ ಕೆಲಸ ಮಾಡುತ್ತೆ, ಅದನ್ನು ಯಾವಾಗಿಂದ ಜಾರಿಗೆ ತರಲಾಗತ್ತೆ, ಅದರ ವಿಶೇಷತೆ ಏನು, ಇದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಅದೆಲ್ಲವನ್ನು ಆಗ್ರಹಿಸಿ ನಮಗೆ ಒಂದು ನಮ್ಮ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಸಹಾಯ ಆಗುವಂಥ ಕಾಯ್ದೆ ಇದಾಗಿರಬೇಕು. ಆತ್ಮರಕ್ಷಣೆಯನ್ನು ನಾವು ಮಾಡಿಕೊಳ್ಬೇಕು, ಒಂದು ಭದ್ರತೆ ಅನ್ನೋದು ಬೇಕಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಹೋರಾಟದ ಹಾದಿಯನ್ನು ಹಿಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಒಂದು ಸಭೆ ಇದೆ. ಆ ಸಭೆಯ ನಂತರ ಹೋರಾಟದ ರೂಪರೇಷೆಯನ್ನು ಸಿದ್ಧ ಮಾಡ್ಕೊಳ್ತಾರಂತೆ. ಹೇಗೆ ಹೋರಾಟ ಮಾಡಬೇಕು, ಯಾವ ರೀತಿಯಾಗಿ ಸರ್ಕಾರದ ಗಮನ ಸೆಳೆಯಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ತಾರಂತೆ. ಏನು ಅಂತಂದ್ರೆ, ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕುರಿಗಾಯಿಗಳನ್ನ ಸಂಘಟನೆ ಮಾಡಿ ಅವರ ಸಮಸ್ಯೆಗಳನ್ನ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆ ಜಾರಿಯಾಗಬೇಕಂತ ಹಕ್ಕೊತ್ತಾಯವನ್ನು ಮಂಡನೆ ಮಾಡ್ತೀವಿ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ನುಡಿದಂತೆ ನಡೆದಿಲ್ಲ. ಅವರೇನು ನುಡಿದಿದ್ರು ಅಂದರೆ 2024 ಮತ್ತು 25ನೇ ಸಾಲಿನ ಬಜೆಟ್ನಲ್ಲಿ ಕುರಿಗಾಯಿಗಳ ರಕ್ಷಣೆಗೆ ಕಾಯ್ದೆಯನ್ನು ಜಾರಿಗೆ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಅವರ ಮಾತನ್ನು ಮರ್ತಿದ್ದಾರೆ. ಅವರ ಮಾತನ್ನು ಮತ್ತೆ ಅವರ ಗಮನಕ್ಕೆ ತಂದು, ನೀವು ಮಾತು ಮರ್ತಿದ್ದೀರಿ, ನುಡಿದಂತೆ ನಡೀರಿ ಅಂತೇಳಿ ಹಕ್ಕೊತ್ತಾಯವನ್ನು ಮಾಡಲಿಕ್ಕೆ ರಾಜ್ಯಾದ್ಯಂತ ಕುರಿಗಾಯಿಗಳ ಸಂಘಟನೆಯನ್ನು ಮಾಡ್ತೀವಿ. ಮತ್ತು ಇನ್ನೊಂದು ಮನವಿ ಏನಿದೆ ಸರ್ಕಾರಕ್ಕೆ ಅಂತಂದರೆ, ನಮ್ಮ ಮನವಿ ಬಾಗಲಕೋಟೆ ಜಿಲ್ಲೆಯನ್ನು ಮಾದರಿಯಾಗಿ ಇಟ್ಟುಕೊಂಡು ಬೇರೆ ಬೇರೆ ಜಿಲ್ಲೆಗಳಿಗೂ ಸಹಿತ ಕುರಿಗಾಯಿಗಳನ್ನ ಗುರುತಿಸಿ ಕುರಿಗಾಯಿಗಳಿಗೆ ಬಂದೂಕು ತರಬೇತಿ ಶಿಬಿರವನ್ನು ನೀಡಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಅವರು ಕುರಿಗಾಯಿಗಳ ಮೇಲೆ ಭಾಳ ವಿಶೇಷ ಕಾಳಜಿ ಹೊಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂತಕ್ಕಂಥ ಆಶಾಭಾವನೆ ನಮ್ಮೆಲ್ಲರಲ್ಲಿದೆ. ಏನು ಅಂತಂದರೆ, ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕುರಿಗಾಯಿಗಳನ್ನ ಸಂಘಟನೆ ಮಾಡಿ ಅವರ ಸಮಸ್ಯೆಗಳನ್ನ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆ ಜಾರಿಯಾಗಬೇಕಂತ